ಗದಗ, ಹುಬ್ಬಳ್ಳಿ, ಬಳ್ಳಾರಿ, ಹೊಸಪೇಟೆ ಮುಂತಾದ ಕಡೆ ಸಾಗಿ ಕಲಂದರ್ಗಳ ಕಣ್ಣೀರ ಕಥೆಯನ್ನ ಕಣ್ಣಾರೆ ಕಂಡಿತು ಕವರ್ ಸ್ಟೋರಿ ತಂಡ. ನಮ್ಮ ಮೇಲೆ ಇರೋ ಜವಾಬ್ದಾರಿ ಅಂದ್ರೆ ಕಲಂದರ್ಗಳ ಆರೋಪದ ಸತ್ಯಾಸತ್ಯತೆಯನ್ನ ಪರಿಶೀಲಿಸುವುದು. ಅದಕ್ಕಾಗಿ ನಾವು ಬನ್ನೇರುಘಟ್ಟದಲ್ಲಿರೋ ವೈಲ್ಡ್ ಲೈಫ್ SOS ಸಂಸ್ಥೆ ನಡೆಸುತ್ತಿರೋ ಕರಡಿ ಪುನರ್ವಸತಿ ಕೇಂದ್ರಕ್ಕೆ ತೆರಳಿದೆವು. ಕಲಂದರ್ಗಳ ಕೈಯಿಂದ ಕರಡಿಯನ್ನ ಕಿತ್ಕೊಂಡು ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಇಡಲಾಗಿದೆ. ಆದರೆ ಇಲ್ಲಿ ಕರಡಿಗಳ ಪರಿಸ್ಥಿತಿ ಹೇಗಿದೆ ಅದನ್ನು ನಾವು ಕಣ್ಣಾರೆ ನೋಡ್ಕೊಂಡು ಬರಬೇಕು. ಬನ್ನಿ, ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಹೋಗಿ ಕರಡಿಗಳ ಪರಿಸ್ಥಿತಿ ಹೇಗಿದೆ, ವೈಲ್ಡ್ ಲೈಫ್ SOSನವರು ಅದನ್ನು ಹೇಗೆ ನೋಡ್ಕೊಳ್ತಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಹೊರನೋಟಕ್ಕೆ ಎಲ್ಲವೂ ಚೆನ್ನಾಗಿಯೇ ಕಾಣ್ತಿತ್ತು. ಆದರೆ ಒಳಗೆ ಹೋಗುತ್ತಿದ್ದಂತೆ ಒಂದಷ್ಟು ಸತ್ಯಗಳು ಬಿಚ್ಚಿಕೊಂಡವು. ವಿ ಆರ್ ಸಸ್ಪೆಕ್ಟಿಂಗ್ ಫಾರ್ ಎವ್ರಿವನ್. ಯಾಕಂದ್ರೆ ಅಂಟಿಲ್ ಇವನ್ ದ ಲಾಸ್ಟ್ bear death 15 days before we checked with the latest test and all it came negative. ರಕ್ಷಿತ ಕರಡಿಗಳಿಗೆಲ್ಲ TB. ವೈಲ್ಡ್ ಲೈಫ್ SOS ಸಂಸ್ಥೆ ತಂದು ಸಾಕುತ್ತಿರುವ ಎಲ್ಲಾ ಕರಡಿಗಳಿಗೆ TB ಬಂದಿದೆಯಂತೆ. ಅಷ್ಟೇ ಅಲ್ಲದೆ ಇಲ್ಲಿರುವ ಕರಡಿಗಳು ಇನ್ನು 1-2 ವರ್ಷದಲ್ಲಿ ಅಂತ್ಯ ಕಾಣಲಿವೆಯಂತೆ. So that is why this entire population is treated as like ಈಗೆಲ್ಲ ಇಷ್ಟು 97ಗೂ ಇದೆಯಾ ಸರ್? ಈಗ ನನ್ನ ಪ್ರಕಾರ I will look at them in that way. ಕಳೆದ 8 ವರ್ಷಗಳಲ್ಲಿ ಇಲ್ಲಿ 100ಕ್ಕೂ ಹೆಚ್ಚು ಕರಡಿಗಳು ಸತ್ತಿವೆ ಅನ್ನೋ ದೂರು ಇವರದ್ದು. ನಮ್ಮ ಹತ್ರ ಇದ್ದು ಎಲ್ಲ 5-6 ವರ್ಷದ ಕರಡಿಗಳೆಲ್ಲ ತೊಗೊಂಡು ಹೋಗ್ಬಿಟ್ಟು ಇಲ್ಲಿ 4 ವರ್ಷದಲ್ಲಿ 150 ಕರಡಿಗಳು ಸಾಯಿಸಿದ್ದಾರೆ ಅವರು. ಫಸ್ಟಿಗೆ ಸೀಸ್ ಮಾಡಿರೋದು 250 ಕರಡಿಗಳು. ಇದಕ್ಕೆ ಕರಡಿಗಳನ್ನು ಸರಿಯಾಗಿ ಪೋಷಿಸದೇ ಇರೋದೇ ಕಾರಣ ಅಂತಾರೆ ಇವರು. ಕರಡಿಗೆಲ್ಲ ಫುಡ್ಸ್ ಕಮ್ಮಿ, ಹಣ್ಣುಗಳು ಎಲ್ಲೆಲ್ಲ ಬರ್ತಿದ್ದಲ್ಲ ಮೇಡಮ್, ಅದೆಲ್ಲ ಕಮ್ಮಿ, ಭಾಳ ಕಮ್ಮಿ ಬರ್ತಿತ್ತು. ಅದಕ್ಕೆ ಒಂದೊಂದು 2-2 kg ಅಷ್ಟೇ, ಅದು ಅಲ್ಲಷ್ಟು ಸ್ವಲ್ಪ, ಕಲ್ಲಂಗಡಿ ಸ್ವಲ್ಪ ಅಷ್ಟೇ. ಇಲ್ಲಿ ಬೆಂಗಳೂರಲ್ಲಿ ಬಂದುಬಿಟ್ಟು ಜಾಸ್ತಿ ಕರಡಿಗಳು ಸಾಯ್ತವೆ. ಆಮೇಲೆ ಕ್ಲೀನಿಂಗ್ ಇಲ್ಲ, ಆಮೇಲೆ ಅಷ್ಟು ಜವಾಬ್ದಾರಿ ಯಾರು ತಾಂತ ಇಲ್ಲ ಮೇಡಮ್ ಅಲ್ಲಿ. ಇನ್ನು ಅಲ್ಲಿರೋ ಕರಡಿಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಯಾವುದಕ್ಕೂ ಜೀವಕಳೆಯೇ ಇಲ್ಲ. ಈ ಕರಡಿ ತುಂಬಾನೇ ಸೀರಿಯಸ್ ಆಗಿದೆ ಮತ್ತು ಸಾಯುವಂತ ಸ್ಥಿತಿಯಲ್ಲಿದೆ. ಹಾಗಾಗಿ ಇದು ಯಾವುದೇ ಊಟ ಕೂಡ ತಿಂಡಿ ಕೂಡ ಮಾಡ್ತಾ ಇಲ್ಲ. ಹಿಂದೆಲ್ಲ ಇಲ್ಲಿ ಕರಡಿಗಳು ಸತ್ತಾಗ ಸುದ್ದಿ ಆಗುತ್ತಿತ್ತು. ಆದ್ರೆ ಪ್ರತಿದಿನ ಸಾಯುವವರಿಗೆ ಅಳುವವರು ಯಾರು ಹೇಳಿ ಅನ್ನೋ ಹಾಗೆ ದಿನಕ್ಕೊಂದರಂತೆ ಕರಡಿ ಸತ್ರು ಕೇಳುವವರೇ ಇಲ್ಲ. ಇನ್ನು ಸತ್ರು ಆ ಸುದ್ದಿ ಹೊರ ಪ್ರಪಂಚಕ್ಕೆ ಗೊತ್ತಾಗದಂತೆ ವ್ಯವಸ್ಥಿತವಾಗಿ ಅದನ್ನ ಮುಚ್ಚಿಡುವಂತ ವ್ಯವಸ್ಥೆ ಮಾಡ್ತಿದೆ SOS. ಅರಣ್ಯ ಸಚಿವರೇ ಇಲ್ಲ. ನಮ್ಮ ಸತ್ತ ಸರ್ಕಾರದಲ್ಲಿ ಅರಣ್ಯ ಸಚಿವರೇ ಇಲ್ಲ. ಇನ್ನು ಅರಣ್ಯ ಅಧಿಕಾರಿಗಳು SOS ಸಂಸ್ಥೆಯ ಕೈಗೊಂಬೆಗಳಂತೆ ವರ್ತಿಸುತ್ತಿದ್ದಾರೆ. ಮತ್ಯಾರಿಗೆ ದೂರು ಹೇಳಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ನಾವೇನು ಮಾತಾಡಂಗಿಲ್ಲ ಮೇಡಮ್. ಈಗ NGOsಗಳ ಬಗ್ಗೆ ಏನಾಗ್ತದೆ, ಒಳ್ಳೇದು ಮಾಡಿದವ್ರು ಕೆಟ್ಟದ್ದು ಮಾಡಿದವ್ರು ಗೊತ್ತಿಲ್ಲ. ಬಿಕಾಸ್ ಆಫ್ ದಿ ಎಲ್ಲ ಈಗ ಅಣಬೆ ಥರ ಬೆಳೆದ್ಬಿಟ್ಟಿದೆ NGOs ಎಲ್ಲ. 4 ಜನ ಇದ್ರೆ ಅದೊಂದು NGOs ಮಾಡಿಕೊಂಡು ಅವ್ರು ಏನೋ ಒಂದು ಹೈಲೈಟ್ ಮಾಡ್ತಾರೆ. ವೈಲ್ಡ್ ಲೈಫ್ SOSನವರು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ ಅನ್ನೋದು ಅರಣ್ಯ ಇಲಾಖೆಯವರ ದೂರು. ಹೀಗೆ 10 ಹಲವು ಆರೋಪಗಳನ್ನು ಎದುರಿಸುತ್ತಿದೆ ವೈಲ್ಡ್ ಲೈಫ್ SOS. ಈ ಆರೋಪಗಳಿಗೆ ನಾವು ವೈಲ್ಡ್ ಲೈಫ್ SOSನ ಮುಖ್ಯಸ್ಥ ಕಾರ್ತಿಕ್ ಸತ್ಯನಾರಾಯಣ್ ಅವರ ಬಳಿ ಉತ್ತರ ಕೇಳಿದ್ವಿ. ಆ ಬಳಿಕ ನಮಗೆ ಯಾರಿಗೂ 1-4 ಜನರಿಗೆ ಹೆಲ್ಪ್ ಮಾಡಿದ್ರು, ಉಳಿದವರಿಗೆ ಯಾರಿಗೂ ಏನು ಮಾಡಿಲ್ಲ. ನಮ್ಮದು ಉದ್ದೇಶ ಈ ಥರ ಈ ಕಮ್ಯುನಿಟಿನ ಲೈಫ್ ಟೈಮ್ ಪೂರ್ತಿ ಹೆಲ್ಪ್ ಮಾಡಲಿಕ್ಕೆ ನಮ್ಮ ಹತ್ರ ರಿಸೋರ್ಸಸ್ಸು ಇಲ್ಲ, ಫೈನಾನ್ಷಿಯಲ್ ಹೆಲ್ಪು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ವಿದೇಶದಿಂದ ಸಾಕಷ್ಟು ಭಾರಿ ಪ್ರಮಾಣದ ಫಂಡ್ ಇರ್ತಾ ಇದ್ದಾರೆ. ಇದು ಆರೋಪ, ಇದು ಅಗೇನ್ ಕಂಪ್ಲೀಟ್ಲಿ ರಾಂಗ್. ಬಿಕಾಸ್ ಮೇನ್ಲಿ ನೀವು ನಮ್ಮ ಸಂಸ್ಥೆ ಹೆಸರು ನೋಡಿ, ನಮ್ಮ ಸಂಸ್ಥೆದು ವೆಬ್ಸೈಟ್ ನೋಡಿ, ನಾವು ಮೇನ್ ಫೋಕಸ್ ನಮ್ಮದು ಇರೋದು ವೈಲ್ಡ್ ಲೈಫ್ ಕಾನ್ಸರ್ವೇಷನ್, ವನ್ಯಜೀವಕ್ಕೆ ಹೆಲ್ಪ್ ಮಾಡೋದು. ಕಲಂದರ್ ರಿಹ್ಯಾಬಿಲಿಟೇಷನ್ ಅಲ್ಲ. ಕಲಂದರ್ ಫ್ಯಾಮಿಲಿ ಒಂದಷ್ಟು ಯುವಕರಿಗೆ ಕೆಲಸ ಕೊಟ್ಟಿದೆ, ಬಟ್ ಅಲ್ಲಿ ಅವರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ. ತುಂಬಾನೇ ಕಡಿಮೆ ಸಂಬಳ ಕೊಡ್ತಿದ್ರೆ. ಫಾರಿನರ್ಗಳಿಗೆ ತೋರಿಸುವಂತ ಏನು ಸ್ಯಾಲರಿ ಸ್ಲಿಪ್ ಇದೆ ಅದರಲ್ಲಿ ನೀವು ಜಾಸ್ತಿ ತೋರಿಸ್ತಾ ಇದ್ರಿ ಅನ್ನುವಂಥದ್ದು ಆರೋಪ. ಇದು ಬಹಳ ಸಿಲಿ ಆರೋಪ, ಇದೆ ನಾನು ಹೇಳಕ್ಕಾಗತ್ತೆ. ಒಟ್ಟಾರೆ ಹೇಳೋದಿದ್ರೆ ಇಲ್ಲಿ ವೈಲ್ಡ್ ಲೈಫ್ SOSನ ಸ್ವಾರ್ಥ ಹಾಗೂ ಸರ್ಕಾರದ ಹೊಣೆಗೇಡಿತನ ಕಲಂದರ್ಗಳನ್ನ ಸರ್ವನಾಶ ಮಾಡ ಹೊರಟಿದೆ.
ಈ ಪ್ರಕರಣವನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ಆದೇಶಿಸಬೇಕಾಗಿದೆ. ಪ್ರಜೆಗಳ ನೋವು ನಲಿವಿಗೆ ಸ್ಪಂದಿಸಬೇಕಾದ ಸರ್ಕಾರ ಇಷ್ಟೊಂದು ಹೃದಯ ಶೂನ್ಯವಾದ್ರೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇರುತ್ತಾ? ಕಲಂದರ್ಗಳು ಮನುಷ್ಯರೇ, ಅವರು ನಮ್ಮವರೇ. ಆದ್ರೆ ಇವತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ತುತ್ತು ಅನ್ನಕ್ಕಾಗಿ ಪರದಾಡ್ತಿದ್ದಾರೆ. ಹಾಗಾಗಿ ಸರ್ಕಾರ ತಕ್ಷಣ ಕಣ್ತೆರೆದು ಇವರ ಬದುಕಿಗೊಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲೇಬೇಕು. ಅವರ ಮಕ್ಕಳ ಭವಿಷ್ಯದ ಹಕ್ಕನ್ನ ಅವರಿಗೆ ದಕ್ಕಿಸಿ ಕೊಡಲೇಬೇಕು. ಇದು ಇವತ್ತಿನ ಕವರ್ ಸ್ಟೋರಿ.